ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಶೇಟ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣುವ ಅಧಿಕ ರಕ್ತದೊತ್ತಡದ ಸಮಸ್ಯೆ ಮತ್ತು ಅದರ ಪರಿಹಾರದ ಕುರಿತು ಈ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಆಬ್ಸ್ಟ್ರೇಟಿವ್ ಆ್ಯಂಡ್ ಗೈನಕಾಲಜಿ ಆಗಿರುವಂತಹ ಡಾಕ್ಟರ್ ಪ್ರತಿಮಾ ಪ್ರಭು ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಅಧಿಕ ರಕ್ತದೊತ್ತಡ ಅನ್ನುವಂಥದ್ದು ಈಗ ಗರ್ಭಿಣಿ ಮಹಿಳೆಯರಲ್ಲಿ ಸಾಕಷ್ಟು ಕಾಣಿಸ್ಕೊಳ್ಳುತ್ತೆ ಈ ಥರದ್ದು. ಅಂದರೆ ಈಗ ರಕ್ತದೊತ್ತಡ ಅಂದರೆ ಏನು ಮೇಡಮ್? ಗರ್ಭಿಣಿಯಲ್ಲಿ ಅಧಿಕ ರಕ್ತ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ನಮಗೆ 140/90 ಅಥವಾ ಅಧಿಕ ಕಂಡು ಬಂದಲ್ಲಿ ನಾವು ಇದಕ್ಕೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಒಂದು ಮೆಡಿಕಲ್ ಟರ್ಮ್ ಯೂಸ್ ಮಾಡ್ತೇವೆ. ಓಕೆ, ಇದೇ ರಕ್ತದೊತ್ತಡ? ಹೌದು, ಇದರಲ್ಲಿ ಆಕ್ಚುಲಿ 4 ಟೈಪ್ಸ್. ಓಕೆ, ಸೊ ಇದರಲ್ಲಿ ಫಸ್ಟ್ ಒನ್ ನಾವು ಕ್ರಾನಿಕ್ ಹೈಪರ್ಟೆನ್ಷನ್ ಅಂತ ಹೇಳ್ತೇವೆ. ಅಂದರೆ ಗರ್ಭಿಣಿಯವರು ಇದ್ದು ಗರ್ಭಾವಸ್ಥೆಯಲ್ಲಿ ಅಲ್ಲ, ಅವರಿಗೆ ಈಗಾಗಲೇ ರಕ್ತದ ಒತ್ತಡದ ಸಮಸ್ಯೆ ಉಂಟು, ಗರ್ಭಾವಸ್ಥೆಯ ಮುಂಚೆ. ಹೌದು, ಸೊ ಅಂತವರು ಗರ್ಭಿಣಿ ಆದಲ್ಲಿ ಅವರಿಗೆ ನಾವು ಕ್ರಾನಿಕ್ ಹೈಪರ್ಟೆನ್ಸಿವ್ಸ್ ಅಂತ ಹೇಳ್ತೇವೆ ಇನ್ ಪ್ರೆಗ್ನೆನ್ಸಿ. ಸೊ ಇಂಥವರು ಒಂದು ಅವರಿಗೆ ಗೊತ್ತುಂಟು ಅವರಿಗೆ ರಕ್ತದ ಒತ್ತಡ ಸಮಸ್ಯೆ ಉಂಟು ಅಂತ, ಅಥವಾ ನಮಗೆ ಇದು ಮೊದಲ 5 ತಿಂಗಳಲ್ಲಿ ಕಂಡು ಬರ್ತದೆ. ಅದು ಫಸ್ಟ್ ಮಂತಲ್ಲಿ ಇರ್ಬೋದು, ಸೆಕೆಂಡ್ ಮಂತಲ್ಲಿ ಇರ್ಬೋದು, 3ನೇ ತಿಂಗಳಿರ್ಬೋದು. ಸೊ ಫಸ್ಟ್ 5 ಮಂತ್ಸ್ ಅಲ್ಲಿ ಕಂಡು ಬಂದಲ್ಲಿ, ಅಥವಾ ಅವರಿಗೆ ಗರ್ಭಾವಸ್ಥೆಯ ಮುಂಚೆ ರಕ್ತದ ಒತ್ತಡದ ಸಮಸ್ಯೆ ಇದ್ದಲ್ಲಿ ಇದಕ್ಕೆ ನಾವು ಕ್ರಾನಿಕ್ ಹೈಪರ್ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಎರಡನೇದು ಕ್ರಾನಿಕ್ ಹೈಪರ್ಟೆನ್ಷನ್ ವಿತ್ ಸೂಪರ್ ಇಂಪೋಸ್ ಪ್ರಿಯಕ್ಲಾಂಪ್ಸಿಯಾ. ಅಂದ್ರೆ ಅವರಿಗೆ ರಕ್ತದ ಒತ್ತಡದ ಸಮಸ್ಯೆ ಉಂಟು, ಅದರ ಜೊತೆ ಅವ್ರದ್ದು ಮೂತ್ರದಲ್ಲಿ ಪ್ರೋಟೀನ್ ಅಂಶ ಕಂಡು ಬಂದಲ್ಲಿ, ಅಥವಾ ಇದ್ದದ್ದು ರಕ್ತದ ಒತ್ತಡಕ್ಕಿಂತ ಇನ್ನೂ ಹೆಚ್ಚಾಗಿ BP ನಮಗೆ ಮೆಜರ್ಮೆಂಟ್ ಕಂಡು ಬಂದಲ್ಲಿ ಇದಕ್ಕೆ ನಾವು ಕ್ರಾನಿಕ್ ಹೈಪರ್ಟೆನ್ಷನ್ ವಿತ್ ಸೂಪರ್ ಇಂಪೋಸ್ ಪ್ರಿಯಕ್ಲಾಂಪ್ಸಿಯಾ ಅಂತ ಹೇಳ್ತೇವೆ. ಮೂರನೇದು ಜೆಸ್ಟೇಷನಲ್ ಹೈಪರ್ಟೆನ್ಷನ್. ಸೊ 3ನೇದು ಮತ್ತೆ 4ನೇದು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಮತ್ತೆ ಪ್ರಿಯಕ್ಲಾಂಪ್ಸಿಯಾ ನಾನೀಗ ಹೇಳ್ತೇನೆ. ಸೊ ಇದೆರಡು ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಫಸ್ಟ್ ಟೈಮ್ ನಾವು ಕಂಡು ಹಿಡ್ತೇವೆ. ಇಂಥ ಸಮಸ್ಯೆಗಳು 5 ತಿಂಗಳ ನಂತರ ಪ್ರಾರಂಭವಾಗ್ತದೆ. ಸೊ ಕ್ರಾನಿಕ್ ಹೈಪರ್ಟೆನ್ಷನ್ 5 ತಿಂಗಳ ಮುಂಚೆ, ಇದೆಲ್ಲ ಇದರ ನಂತರ. ಸೊ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಯೂಶುವಲಿ, ಅಂದ್ರೆ ಗರ್ಭಾವಸ್ಥೆಯಿಂದ ಅವರಿಗೆ ಇದು ಇದೆಲ್ಲೂ ನಮ್ಗೆ ಪ್ರೆಗ್ನೆನ್ಸಿ ಮುಂಚೆನೂ ನಮ್ಗೆ ಕಾಣಿಸುತ್ತೆ, ಅಂದ್ರೆ ಈಗ ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಕಾಣಿಸುತ್ತೆ. ಅದೇ ನಿಮ್ಗೆ ಹೇಳಿದ ಹಾಗೆ 4 ಟೈಪ್ಸ್ ಉಂಟಲ್ಲ. ಸೊ ಫಸ್ಟ್ 2 ಟೈಪ್ಸ್ ಆಲ್ರೆಡಿ ಅವರಿಗೆ ತೊಂದರೆ ಉಂಟು ಅಂತವರು ಪ್ರೆಗ್ನೆಂಟ್ ಆಗ್ತಾರೆ. ಎರಡನೇದು ಮುಂಚೆ ಅವರಿಗೆ ತೊಂದರೆ ಇರಲಿಲ್ಲ, ಆದ್ರೆ ಗರ್ಭಾವಸ್ಥೆಯಲ್ಲಿ ಪ್ರಾರಂಭವಾಗ್ತದೆ. ಸೊ ಪ್ರಿಯಕ್ಲಾಂಪ್ಸಿಯಾ ಅಂದ್ರೆ 5 ಮಂತ್ಸ್ ಇಲ್ಲ 20 ವಾರ ಅಂತ ಹೇಳ್ತೇವೆ. ಪ್ರೆಗ್ನೆನ್ಸಿಯದು 20 ವಾರ ಅಥವಾ 5ನೇ ತಿಂಗಳ ನಂತರ ಅವರಿಗೆ ರಕ್ತದ ಒತ್ತಡದ ಸಮಸ್ಯೆ ಪ್ರಾರಂಭವಾಗ್ತದೆ. ಮತ್ತೆ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಇಲ್ಲದಿದ್ರೆ ನಾವು ಅದಕ್ಕೆ ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಹೇಳ್ತೇವೆ. ಪ್ರೋಟೀನ್ ಅಂಶ ಕಂಡು ಬಂದಲ್ಲಿ ಅದಕ್ಕೆ ಪ್ರಿಯಕ್ಲಾಂಪ್ಸಿಯಾ ಅಂತ ಹೇಳ್ತೇವೆ. ಹಾಗಾದ್ರೆ ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ? ಸೊ ಒಂದು ನಾನೀಗ ಹೇಳಿದೆ, 4ನೇದು ಪ್ರಿಯಕ್ಲಾಂಪ್ಸಿಯಾ ಸಿಂಡ್ರೋಮ್ ಅಂತ ಇರ್ತದೆ. ಸೊ ಪ್ರಿಯಕ್ಲಾಂಪ್ಸಿಯಾದಲ್ಲಿ ನಮ್ಗೆ 2 ಟೈಪ್ಸ್ ಕಾಣಿಸ್ಕೊಳ್ತದೆ, ಒಂದು ಮೈಲ್ಡ್, ಒಂದು ಸಿವಿಯರ್ ವೆರೈಟಿ. ಸೊ ಮೈಲ್ಡ್ ಅಲ್ಲಿ ಅವರಿಗೆ ರಕ್ತದ ಒತ್ತಡ ಸಮಸ್ಯೆ ಮಾತ್ರ ಇರ್ತದೆ, ಬೇರೆ ಸಮಸ್ಯೆ ಇರೋದಿಲ್ಲ ಜನರಲಿ. ಬಟ್ ಸಿವಿಯರ್ ಟೈಪ್ಸ್ ಅಲ್ಲಿ ನಾವು ತುಂಬಾ ಸಮಸ್ಯೆಗಳನ್ನು ನೋಡ್ಬೋದು. ತಾಯಿಯಲ್ಲಿ ಇರ್ಬೋದು, ಮಗುವಲ್ಲಿ ಕೂಡ ಇರ್ಬೋದು. ಸೊ ತಾಯಿಯಲ್ಲಿ ಈ ಒಂದು ಸಮಸ್ಯೆ ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಸೊ ಅದು ಮೆದುಳಲ್ಲಿರ್ಬೋದು, ಅದು ಮೆದುಳಲ್ಲಿ ಹೆಮರೇಜ್, ಇಲ್ಲ ಅವರಿಗೆ BP ಜಾಸ್ತಿಯಾಗಿ ಫಿಟ್ಸ್ ಕನ್ವಲ್ಷನ್ಸ್ ಅಂತ ಹೇಳ್ತೇವೆ, ಫಿಟ್ಸ್ ಹೊಡೆಯೋದು, ಕೋಮಾ ಸ್ಟೇಜಿಗೂ ಕೂಡ ಹೋಗ್ಬೋದು. ಕಣ್ಣಲ್ಲಿ ಹೆಮರೇಜ್, ಸೊ ರೆಟಿನಲ್ ಹೆಮರೇಜ್, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅವರಿಗೆ ಕಣ್ಣು ಮಂಜಾಗ್ಲಿಕ್ಕೆ ಶುರು ಆಗ್ತದೆ, ಇಲ್ಲ ಕಣ್ಣು ಕತ್ಲಾಗೋದು, ಇಲ್ಲ ಉಸಿರಾಟಕ್ಕೆ ಕಷ್ಟ, ಶ್ವಾಸಕೋಶದಲ್ಲಿ ನೀರು ತುಂಬಿ ಉಸಿರಾಟಕ್ಕೆ ಕಷ್ಟ ಆಗ್ಬೋದು. ಹಾರ್ಟ್ ಮೇಲೆ ರಕ್ತದ ಒತ್ತಡದ ಸಮಸ್ಯೆದಿಂದ ಅದು ಸಮಸ್ಯೆ ಬರ್ಬೋದು, ಇಲ್ಲ ಲಿವರಿಗೆ ಎಫೆಕ್ಟ್ ಆಗ್ಬೋದು, ಕಿಡ್ನಿ ಎಫೆಕ್ಟ್ ಆಗ್ಬೋದು, ಗರ್ಭಕೋಶದಲ್ಲಿರುವ ಮಗು ಮೇಲೆ ಎಫೆಕ್ಟ್ ಬೀಳ್ಬೋದು. ಸೊ ಹಲವಾರು ಅಂಗಗಳ ಮೇಲೆ, ಮಗುದ ಮೇಲೆ ಇದು ಎಫೆಕ್ಟ್ ಬೀರುವ ಚಾನ್ಸಸ್ ಉಂಟು. ಅಂದ್ರೆ ಈಗ ಮೇಡಮ್ ಸಾಕಷ್ಟು ಎಲ್ಲಾ ಮಹಿಳೆಯರಲ್ಲೂ ಇದೊಂದು ಕಾಣಿಸ್ಕೊಳ್ಳುತ್ತಾ ಅಥವಾ ಕೆಲವೊಬ್ಬರಿಗಷ್ಟೇ? ಕೆಲವರಿಗೆ ಮಾತ್ರ. ಏನ್ ಕಾರಣ ಇರ್ಬೋದು ಇದು ಕಾಣಿಸ್ಕೊಳ್ಳೋದು? ಸೊ ಕಾರಣ, ಎಕ್ಸಾಕ್ಟ್ ಕಾರಣ ಇನ್ನೂವರೆಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಇನ್ನೂ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವು ಬೇಸಿಕ್ಲಿ ಪ್ಲಾಸೆಂಟಾ ಅಂತ ಇರ್ತದೆ, ಜರಾಯು. ಸೊ ಅದರಲ್ಲಿ ಸಮಸ್ಯೆಯಿಂದ
BP ಸಮಸ್ಯೆ ಪ್ರೆಗ್ನೆನ್ಸಿಯಲ್ಲಿ ಉಂಟಾಗುವ ಸಾಧ್ಯತೆ ಈಗ ಉಂಟು. ಕೆಲವೊಬ್ಬರಿಗೆ BP ಇಲ್ಲ ಏನು ಇರೋದಿಲ್ಲ, ಹೌದು. ಈಗ ಸಡನ್ ಆಗಿ BP ಎಲ್ಲ ಸ್ಟಾರ್ಟ್ ಆಗುತ್ತೆ, ಸೊ ಅದರಿಂದ ಇದು ಸಮಸ್ಯೆ ಉಂಟಾಗುತ್ತೆ. ಹೌದು, ಅಂದ್ರೆ ನಮ್ಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಕೆಲವು ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಈಗ ಯಾರಂದ್ರೆ ಒಂದು ಏಜ್ 35 ಪ್ರಾಯದ ನಂತರ ಗರ್ಭಿಣಿಯಾದವರಲ್ಲಿ ಅಡ್ವಾನ್ಸ್ಡ್ ಮ್ಯಾಟರ್ನಲ್ ಏಜ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒಬೆಸಿಟಿ, ಅಧಿಕ ತೂಕ ಉಳ್ಳವರು, BMI 35ಕ್ಕಿಂತ ಜಾಸ್ತಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿಯಾಗಿ ಇದು ನಾವು ನೋಡ್ತೇವೆ. ಹಾಗಾದ್ರೆ ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದೇನಾದ್ರೂ ಕಾಣಿಸ್ಕೊಂಡ್ರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಕಾಣಿಸ್ಕೊಳುತ್ತಾ ಅಂತ? 5 to 10% ಜನರಲ್ಲಿ ರಿಕರೆನ್ಸ್ ರಿಸ್ಕ್ ಉಂಟು. ಎಲ್ಲರೂ 90% ಜನರಲ್ಲಿ 80 to 90% ಜನರಲ್ಲಿ ಯೂಶುವಲಿ ವಾಪಸ್ ಬರೋದಿಲ್ಲ, ಬಟ್ ಕೆಲವು ಪರ್ಸೆಂಟೇಜ್ ಆಫ್ ಮಹಿಳೆಯರಲ್ಲಿ ಪುನಃ ಬರುವ ಸಾಧ್ಯತೆ ಉಂಟು. ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ? ಕಂಟ್ರೋಲ್ ಅಂದ್ರೆ ಇದಕ್ಕೆ ಒಂದ್ಸತಿ ರಕ್ತದ ಒತ್ತಡದ ಸಮಸ್ಯೆ ಈಗ ಅಂದ್ರೆ ಮೇಡಮ್, ಈಗ ನಾವು ಏನೋ ರಕ್ತದ ಒತ್ತಡ ಆಗ್ತಾ ಇದೆ ಅಂತ ಕೇರ್ಲೆಸ್ ಮಾಡ್ಬಿಟ್ರೆ ಮಗುಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಮಗುವಿಗೂ ಇಬ್ಬರಿಗೂ ಎಫೆಕ್ಟ್ ಆಗುವ ನಾವೇನಾದ್ರೂ ಪರಿಹಾರ ಅಂತ ಮಾಡ್ಕೊಳ್ಳಿ. ಹೌದು. ಸೊ ಅವ್ರದ್ದು ವೈದ್ಯರ ಹತ್ರ ಅವ್ರ ಕನ್ಸಲ್ಟೇಷನ್ಗೆ ಹೋದಾಗ ರಕ್ತದ ಒತ್ತಡ ಅಧಿಕ ಬಂದಲ್ಲಿ ಅದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ತಾರೆ. ಸೊ ರಕ್ತದ ಪರೀಕ್ಷೆ ಮಾಡ್ತಾರೆ, ಮೂತ್ರದ ಟೆಸ್ಟ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ, ಮಗು ಹೇಗುಂಟು ನೋಡಿ. ಸೊ ಎಲ್ಲವನ್ನು ನೋಡಿ ಅವ್ರದ್ದು BP ಎಷ್ಟುಂಟು ಅಂತ ನೋಡಿಕೊಂಡು ವೈದ್ಯರು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಮದ್ದುಗಳು ಉಂಟು. ಓಕೆ. ಈಗ ಕೆಲವೊಬ್ರು ಡಾಕ್ಟರ್ ಹತ್ರ ಹೋಗ್ದೇನೆ ಅಥವಾ ಡಾಕ್ಟರ್ ಹತ್ರ ನಾವು ಈ ತರ ಪರಿಸ್ಥಿತಿ ಇದೆ ಅಂತ ಹೇಳ್ದೇನೆ ಅವರಾಗೆ ಮುಂದೆ ಹೋಗಿ ಮೆಡಿಸನ್ ತಗೊಳ್ಳುವಂಥದ್ದು, ಅದೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ? ಇಲ್ಲ ನೋಡಿ, ಈಗ ನಾವು BPಗೆ ಮದ್ದು ಕೊಡ್ತೇವೆ. ಜನರಲಿ ಕೆಲವರಿಗೆ ಪ್ರಾಯದ ನಂತರ BP ಶುರು ಆಗ್ತದೆ, ಮದ್ದು ತಗೊಳ್ತಾರೆ. ಸೊ ಅದಕ್ಕೆ ನಾವು ಆಂಟಿ ಹೈಪರ್ಟೆನ್ಸಿವ್ಸ್ ಅಂತ ಹೇಳ್ತೇವೆ. ಆಂಟಿ ಹೈಪರ್ಟೆನ್ಸಿವ್ಸ್ ಮದ್ದು ಇದು ಫಾರ್ ಜನರಲ್ ಪಾಪ್ಯುಲೇಷನ್. ಆದ್ರೆ ಗರ್ಭಿಣಿಯರಲ್ಲಿ ಎಲ್ಲ ಇಂಥದ್ದು ಮದ್ದು ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಸೇಫ್ ಮೆಡಿಸಿನ್ಸ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸೊ ಅವರೇ ಆಗಿ ತಕೊಂಡ್ರೆ ಅದು ಸೈಡ್ ಇಫೆಕ್ಟ್ ಕೂಡ ಬೀಳ್ಬೋದು, ಎಫೆಕ್ಟ್ ಮಾತ್ರ ಅಲ್ಲ. ಸೊ ಯಾವ್ದು ಮದ್ದು ತಗೊಳ್ತಾರೆ, ಓವರ್ ದ ಕೌಂಟರ್ ಡ್ರಗ್ಸ್ ತಗೊಳ್ಳೋದು ತಗೊಳ್ಬಾರ್ದು. ಅವರ ವೈದ್ಯನು ಅವರು ಕನ್ಸಲ್ಟ್ ಮಾಡಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟ್ ಅಥವಾ ಅವ್ರದ್ದು ಸ್ತ್ರೀರೋಗ ತಜ್ಞರಿರ್ತಾರಲ್ಲ, ಆಬ್ಸ್ಟೆಟಿಷಿಯನ್ಸ್, ಅವರನ್ನ ಕನ್ಸಲ್ಟ್ ಮಾಡಿ ಅವರು ಅದಕ್ಕೆ ಸೇಫ್ ಆಗಿದ್ದದ್ದು ಮೆಡಿಸಿನ್ಸ್ ಕೊಡ್ತಾರೆ, ಅದು ತಗೊಳ್ಳೋದು ಉಚಿತ. ಓಕೆ. ಅಂದ್ರೆ ಈಗ ಮೇಡಮ್ ನಾರ್ಮಲಿ ಈಗ ಪ್ರೆಗ್ನೆನ್ಸಿ ಲೇಡೀಸಿಗೆ ಅಷ್ಟೇ ಇದು ಕಾಣಿಸ್ಕೊಳ್ಳುವಂಥದ್ದು, ನಾರ್ಮಲಿ ಲೇಡೀಸ್ಗೂ ಕಾಣಿಸ್ಕೊಳ್ಳುತ್ತಾ ಇದೆ? ಹೌದು, BP ಈಗ ಯಾರಿಗೂ ಕಾಣಿಸ್ಕೊಳ್ಬಹುದು, ಆದ್ರೆ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬಂದಲ್ಲಿ ನಾವು ತುಂಬಾ ಜಾಗ್ರತೆ ವಹಿಸ್ತೇವೆ. ಯಾಕಂದ್ರೆ ಇದು ತಾಯಿ ಮಾತ್ರ ಅಲ್ಲ, ಮಗುದ ಮೇಲೆ ಕೂಡ ಎಫೆಕ್ಟ್ ಆಗುವ ಚಾನ್ಸಸ್ ಉಂಟು. ಇದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ BP ಇರುತ್ತಾ? ನಾರ್ಮಲ್ BP ಎಲ್ಲರದಕ್ಕೆ ಇರುತ್ತೆ. BP ಇಸ್ ಜನರಲ್ ಇದು, ಬಟ್ ಜಾಸ್ತಿ ಆದ್ರೆ ನಮ್ದು ಕಟ್ ಆಫ್ 140/90. 140/90 ಅಥವಾ ಅಧಿಕ ಕಂಡು ಬಂದಲ್ಲಿ ನಾವು ಇದಕ್ಕೆ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ ನಮ್ಗೆಲ್ಲ BP ಇರುತ್ತೆ ಎಲ್ಲರಿಗೆ. ಹೌದು, ನಾರ್ಮಲ್ ಆಗಿ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಿಗೆ ನಮ್ಗೆ ನಾರ್ಮಲ್. ಅದು ಹೆಚ್ಚಾಗೋದು ಯಾವ ಕಾರಣಕ್ಕೆ? ಅದೇ ಈಗಾಗಲೇ ಹೇಳಿದ ಹಾಗೆ ಕೆಲವುದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಏಜ್ ಒಂದು, ಒಬೆಸಿಟಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್, ಸೆಕೆಂಡ್ಗಿಂತ ಫಸ್ಟ್ ಅಲ್ಲಿ ನಮಗೆ ಜಾಸ್ತಿ ಕಾಣಿಸ್ಕೊಳ್ತದೆ. IVF ಪ್ರೆಗ್ನೆನ್ಸೀಸ್ ಅಲ್ಲಿ, ಅಥವಾ ಟ್ವಿನ್ಸ್, ಟ್ರಿಪ್ಲೆಟ್ಸ್, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೇವೆ, ಒಂದು ಮಗುಗಿಂತ ಜಾಸ್ತಿ ಇದ್ದಲ್ಲಿ ಇವರಲ್ಲಿ ನಮಗೆ ಇದೆಲ್ಲ ತೊಂದರೆ ಕಂಡು ಬರೋದು ಜಾಸ್ತಿ. ಅಥವಾ ಕೆಲವರಿಗೆ ಆಲ್ರೆಡಿ ಅವರಿಗೆ ತೊಂದರೆ ಉಂಟು, ಮೆಡಿಕಲ್ ಡಿಸಾರ್ಡರ್ಸ್ ಆಫ್ ಇರ್ತದೆ, ಅಂದ್ರೆ ಅವರಿಗೆ ಈಗಾಗಲೇ BP ಉಂಟು, ಅಥವಾ ಕೆಲವುದು SLE, ಆಪ್ಲ, ಹಾಗೆ ಬೇರೆ ಬೇರೆ ಸಮಸ್ಯೆ ಇರ್ತದೆ. ಅಂತ ಮಹಿಳೆಯರು ಗರ್ಭಿಣಿ ಆದಲ್ಲಿ ಅವರಿಗೆ ರಕ್ತದ ಒತ್ತಡದ ಸಮಸ್ಯೆ ಬರುವ ಸಾಧ್ಯತೆ ಉಂಟು. ಓಕೆ ಮೇಡಮ್. ಈಗ ಗರ್ಭಿಣಿ ಸ್ತ್ರೀಯರಲ್ಲಿ ಅಧಿಕ ರಕ್ತದೊತ್ತಡ ಕಾಣಿಸ್ಕೊಂಡಾಗ ಅವರ ಬಿಹೇವಿಯರ್ ಹೇಗಿರುತ್ತೆ? ಅದೇ, ಸೊ ಅವ್ರದ್ದು ಬಿಹೇವಿಯರ್ ಅಂದ್ರೆ ನಮ್ಗೆ ಕೆಲವು ಲಕ್ಷಣಗಳನ್ನ ನಾವು ಅವರಿಗೆ ಹೇಳಿರ್ತೇವೆ. ಚೇಂಜಸ್ ಏನಾದ್ರೂ ಇರುತ್ತಾ ಅಥವಾ ನಾರ್ಮಲಿ ಅವ್ರದ್ದು ಕಾಲು ಊತ ಇರಬಹುದು ಕೆಲವೊಮ್ಮೆ. ಸೊ ಅವ್ರದ್ದು BP ನಾವು ಯಾವತ್ತೂ ಅವರಿಗೆ ಹೇಳ್ತೇವೆ, ನಾವು ಮಾನಿಟರ್ ಮಾಡ್ತಾ ಇರ್ತೇವೆ. ಮತ್ತೆ ಅವರಿಗೆ ರಿಪೋರ್ಟಿಂಗ್ ಸಿಂಪ್ಟಮ್ಸ್ ಅಂದ್ರೆ ಕೆಲವು ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರಿಗೆ ತಕ್ಷಣ ಭೇಟಿ ನೀಡಿ ಅಂತ ಹೇಳಿರ್ತೇವೆ. ಅದು ರಿಪೋರ್ಟಿಂಗ್ ಸಿಂಪ್ಟಮ್ಸ್ ಏನಂದ್ರೆ ತೀವ್ರವಾದ ಹೆಡ್ಏಕ್, ಸಿವಿಯರ್ ಹೆಡ್ಏಕ್, ತಲೆನೋವು, ವಾಂತಿ, ಕಣ್ಣು ಮಂಜಾಗೋದು, ಕಣ್ಣು ಕತ್ಲೆ ಆಗೋದು, ಉಸಿರಾಟಕ್ಕೆ ಕಷ್ಟ, ಇಲ್ಲ ಮೂತ್ರ ಕಡಿಮೆ ಹೋಗೋದು, ಕಾಲು ಊತ ಜಾಸ್ತಿ ಆಗೋದು, ಕಾಲ್ ಮಾತ್ರ ಅಲ್ಲ ಕೈ, ಮುಖ ಕೂಡ ಊದ್ಕೊಳ್ಳೋದು. ಸೊ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಅವರ ವೈದ್ಯರನ್ನು ಭೇಟಿ ನೀಡಬೇಕು.
ಈಗ ಮೇಡಮ್ ಹೊಟ್ಟೆಲಿರುವಂತ ಮಗುಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ನೀವು ಹೇಳಿದ್ರಿ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮಗುಗೆ? ಒಂದು ಮಗುದು ತೂಕ ಕಡಿಮೆ ಆಗುವ ಚಾನ್ಸಸ್ ಉಂಟು. ಓಕೆ, ನಾವು ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೇವೆ. ಮತ್ತೊಂದು ಅಲ್ಪಕಾಲದ ಹೆರಿಗೆ ಅಂದರೆ ಪ್ರೀಟರ್ಮ್ ಡೆಲಿವರೀಸ್. ಸೊ ರಕ್ತ ಒತ್ತಡ ಸಮಸ್ಯೆಯಿಂದ ಕೆಲವೊಮ್ಮೆ ತಾಯಿಗೆ ನಾವು ಬೇಗ ಹೆರಿಗೆ ಮಾಡುವ ಕಂಡೀಷನ್ಸ್ ಉತ್ಪನ್ನ ಆಗ್ತದೆ. ಸೊ ಆವಾಗ ಪ್ರೀಟರ್ಮ್ ಡೆಲಿವರಿ, ಸೊ ಬೇಗವಾಗಿ 9 ತಿಂಗಳು ಭರ್ತಿಯಾಗುವ ಮುಂಚೆ ಹೆರಿಗೆ ಮಾಡುವ ಪಾಸಿಬಿಲಿಟೀಸ್ ಉಂಟು. ಎಲ್ಲರಿಗೆ ಬರೋದಿಲ್ಲ, ಕೆಲವರಿಗೆ ಮಾತ್ರ. ಕೇಳ್ತೀವಿ 9 ತಿಂಗಳಿಗಿಂತ ಮುಂಚೆನೆ. ಹೌದು, ಕೆಲವೊಮ್ಮೆ ಏನಾಗ್ತದೆ, ರಕ್ತದ ಒತ್ತಡ ಹೆಚ್ಚಾಗಿ ಬೇರೆ ಬೇರೆ ಸಮಸ್ಯೆ ಉಂಟಾಗಿ ತಾಯಿಯ ಜೀವ ಉಳಿಸೋಗೋಸ್ಕರ ಬೇಗ ಹೆರಿಗೆ ಮಾಡುವ ಕಂಡೀಷನ್ಸ್ ಬರ್ತದೆ. ಸೊ ಆ ಟೈಮಲ್ಲಿ ನಾವು ಆದಷ್ಟು ಇಬ್ಬರಿಗೂ ಉಳಿಸ್ಲಿಕ್ಕೆ ನೋಡಿಕೊಂಡು. ಹೌದು. ಒಂದು ಪುಟ್ಟ ವಿರಾಮನ ತಗೊಂಡು ಕಾರ್ಯಕ್ರಮನ ಮತ್ತೆ ಪ್ರಾರಂಭ ಮಾಡೋಣ. ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಈಗ BP ಹೆಚ್ಚಾಗುತ್ತೆ, BP ಕಡಿಮೆ ಆಗುತ್ತೆ, ಅದು ಹೇಗೆ ಗೊತ್ತಾಗುತ್ತೆ ಅಂತ. ಅದೇ ರೀತಿ ಈ BP ಶುರುವಾದ ಮೇಲೆ ಯಾವಾಗ ಹೋಗುತ್ತೆ? ಈಗ ಜೀವನ ಪರ್ಯಂತನೂ ಇದು ನಮ್ಮ ಹಿಂದೆನೇ ಬರುತ್ತಾ, ಅಥವಾ ಮಿಡಲ್ ನಾವೇನಾದ್ರೂ ಚಿಕಿತ್ಸೆ ತಗೊಂಡ್ರೆ ಅಲ್ಲಿ ಹೋಗುತ್ತಾ, ಹೇಗೆ ಅಂತ? ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಂಡು ಬರುವಂಥದ್ದು BP ಅದು ಗರ್ಭಾವಸ್ಥೆ ಸಂಬಂಧಿತ ಇದ್ರೆ, ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಮತ್ತೆ ನಾವು ಪ್ರೀ ಎಕ್ಲಾಂಪ್ಸಿ ಅಂತ ಹೇಳಿದವಲ್ಲ, ಅದು ಹೆರಿಗೆ ಆಗಿ ಸ್ವಲ್ಪ ವಾರದ ಒಳಗಡೆ ಅದು ನಾರ್ಮಲ್ಗೆ BP ಬರ್ತದೆ. ಅವರಿಗೆ ಸ್ವಲ್ಪ ಸಮಯ BPದು ಮದ್ದು ಬೇಕಾಗಬಹುದು, ಆದ್ರೆ ಫ್ಯೂ ವೀಕ್ಸ್ ಅಂದ್ರೆ ಸ್ವಲ್ಪ ವಾರದಲ್ಲಿ ಅದು BP ನಾರ್ಮಲ್ಗೆ ಬರ್ತದೆ. ಅಂದ್ರೆ ಇದು ಎಲ್ಲರಿಗೂ ಒಂದೇ ತರ? ಸಾಮಾನ್ಯವಾಗಿ ಹಾಗೆ ಬರ್ತದೆ. 3 ತಿಂಗಳು ತನಕ ಕೂಡ ಅವರಿಗೆ BP ನಾರ್ಮಲಿಗೆ ಬರಲಿಲ್ಲ ಆದ್ರೆ ಅದು ಮೋಸ್ಟ್ ಲೈಕ್ಲಿ ಅದು ಜೀವನ ಪರ್ಯಂತ ಇರ್ತದೆ. ಓಕೆ ಓಕೆ ಓಕೆ. ಈಗ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಬರುತ್ತೆ ಅನ್ನೋದಕ್ಕಿಂತ ಕಂಟಿನ್ಯೂ ಇರುತ್ತೆ ಕೆಲವೊಬ್ಬರಿಗೆ, ಹಾಗೆ ತುಂಬಾ ಕಡಿಮೆ. ಓಕೆ ಓಕೆ. ಸಾಮಾನ್ಯವಾಗಿ ಸ್ವಲ್ಪ ವಾರದಲ್ಲೇ ಸೆಟ್ಲ್ ಆಗ್ತದೆ, ಮತ್ತೆ ಇದು BP ಇರೋದಿಲ್ಲ. ಈಗ ಗರ್ಭಾವಸ್ಥೆಗೆ ಬರೋಕ್ಕಿಂತ ಮುಂಚೆನೆ ಕೆಲವೊಬ್ಬರಿಗೆ ಈ ತರ ಕಂಡು ಬರುವಂತದ್ದು. ಈಗ ಅವರಿಗೂ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಈಗ ಹಾಸ್ಪಿಟಲ್ಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತಾ, ಮುಂಚೆನೆ ಗೊತ್ತಾಗುತ್ತಾ ಅಂತ? ಅದೇ ಒಂದು, ನಾವು ಪ್ರೆಗ್ನೆನ್ಸಿಯಲ್ಲೇ ಈಗ 3rd ಮಂತ್ ಫಸ್ಟ್ 3 ತಿಂಗಳಲ್ಲೇ ಕೆಲವುದು ಟೆಸ್ಟ್ಗಳ ಸೌಲಭ್ಯ ಉಂಟು, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಅಂಥದ್ದು ಟೆಸ್ಟ್ಗಳನ್ನು ನಾವು ಮಾಡಿ ಮುಂದೆ ಬರುವ ಅಂದ್ರೆ 5 ಮಂತ್ಸ್ ನಂತರ ಬರುವ ಪ್ರೆಗ್ನೆನ್ಸಿ ರಿಲೇಟೆಡ್ BPಯನ್ನ ನಾವು 3 ತಿಂಗಳ ಒಳಗಡೆನೆ ಕಂಡು ಹಿಡಿಬಹುದು. ಅದಕ್ಕೆ ನಾವು ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಹೇಳ್ತೇವೆ. ಅದು ಸ್ವಲ್ಪ ನಾವು ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆ ಮಾಡ್ತೇವೆ, ಸ್ಕ್ಯಾನ್ ಮೂಲಕ ಪ್ರೆಗ್ನೆನ್ಸಿಯಲ್ಲಿ ಮುಂದೆ ಆಗಿ ಬರುವ ಬ್ಲಡ್ ಪ್ರೆಷರ್ ಅನ್ನು ನಾವು ಪತ್ತೆ ಹಚ್ಚಬಹುದು. ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಅದು ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಓಕೆ ಓಕೆ. ಈಗ ಕೆಲವೊಬ್ಬರಲ್ಲಿ ಈಗ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ಈ ತರ ತೊಂದರೆಗಳು ಇರುತ್ತೆ ಮೇಡಮ್, ಆದ್ರೆ ಅವ್ರಿಗೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಆದ್ರೆ ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಆದ್ರೆ ಅವ್ರು ಎಷ್ಟು ಜಾಗೃತಿ ವಹಿಸ್ಬೇಕು ಅಂತ? ಸೊ ಈಗ ನಾವು ವೈದ್ಯರಾಗಿ ಒಂದು ಟರ್ಮ್ ಯೂಸ್ ಮಾಡ್ತೇವೆ, ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ. ಯಾರಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರುವಾಗ, ಅದು ನಾರ್ಮಲ್ ಇರ್ಲಿ ಇಲ್ಲ ಅವರಿಗೆ ಬೇರೆ ಬೇರೆ ತೊಂದರೆ ಇದ್ದು ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ಲಿ, ಅವರು ಮ್ಯಾಟರ್ನಲ್ ಫಿಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಥವಾ ಅವ್ರದ್ದು ಸ್ತ್ರೀ ರೋಗ ತಜ್ಞರಿಗೆ ಒಂದ್ಸತಿ ಕನ್ಸಲ್ಟ್ ಆಗಿದ್ರೆ ನಾವು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಮಾಡ್ತೇವೆ. ಅಂದ್ರೆ ಇದರಲ್ಲಿ ನಾವು ಅವರೊಂದು ಹಿಸ್ಟ್ರಿ ಎಲ್ಲ, ಅವ್ರದ್ದು ಏನಾದ್ರೂ ತೊಂದರೆ ಉಂಟಾ ಈಗಾಗ್ಲೇ ಸ್ವಲ್ಪ ಟೆಸ್ಟ್ ಮಾಡ್ತೇವೆ, ಅವ್ರ ಜೊತೆ ಮಾತಾಡ್ತೇವೆ. ಸೊ ಅದ್ರ ಮೂಲಕ ಅವ್ರಿಗೆ ಏನಾದ್ರೂ ತೊಂದರೆ ಇದ್ರೆ ನಾವು ಅದನ್ನ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ತೊಂದರೆ ಕಂಡು ಬಂದಲ್ಲಿ ನಾವು ಅದಕ್ಕೆ ಕಂಟ್ರೋಲ್ ಮಾಡಿ ಮತ್ತೆ ಅವರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಲಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಯಾವುದೇ ತೊಂದರೆ ಇರ್ಲಿ, ಅದು ಹತೋಟಿಯಲ್ಲಿ ಇದ್ದಾಗ ಪ್ರೆಗ್ನೆನ್ಸಿ ಆದ್ರೆ ಫಲಿತಾಂಶ ಒಳ್ಳೆಯದು. ಏನಾದ್ರೂ ತೊಂದರೆ ಅಧಿಕ ಇದ್ದಲ್ಲಿ ಅವರು ಪ್ರೆಗ್ನೆಂಟ್ ಆದ್ರೆ ತಾಯಿಗೆ ಮಗುವಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಹೌದು. ಈಗ ಆಲ್ರೆಡಿ ಅವರಿಗೊಬ್ಬರಿಗೆ ಅಧಿಕ ರಕ್ತಸ್ರಾವ ಆಗ್ತಾ ಇದೆ, ಅವ್ರಿಗೆ ರಕ್ತದ ಒತ್ತಡ ಶುರು ಆಗಿದೆ, ನೀವು ಅದಕ್ಕೆ ಏನ್ ಪರಿಹಾರನ ಕೊಡ್ತೀರಾ? ಅದು ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ, ಅವ್ರು ಹೇಗಿದ್ದಾರೆ, ರಕ್ತದ ಒತ್ತಡ ಎಷ್ಟು. ನೀವು ಅವರನ್ನ ಚೆಕ್ ಮಾಡದೆ ಹೊರತು ನೀವೇನು ಹೇಳೋದಿಲ್ಲ? ಸೊ BP ಎಲ್ಲ ನೋಡ್ಬೇಕಾಗ್ತದೆ, ಎಷ್ಟು ತಿಂಗಳು ಗರ್ಭಾವಸ್ಥೆ, ಮಗು ಹೇಗುಂಟು. ಸೊ ನಮ್ಗೆ ತುಂಬಾ ಎಲ್ಲ ಇನ್ಫಾರ್ಮೇಶನ್ ಬೇಕಾಗ್ತದೆ. ಸೊ ಎಲ್ಲ ನೋಡಿ ಒಂದು ನಿರ್ಧಾರ ತಗೊಳ್ತೇವೆ.
ಈಗ ಡಾಕ್ಟರ್, ಇದೇನು ಅಧಿಕ ರಕ್ತದ ಒತ್ತಡದಿಂದ ಮಗುಗೂ ಪ್ರಾಬ್ಲಮ್ ಆಗುತ್ತೆ, ಮಗುಗ್ ತೊಂದರೆ ಆಗುತ್ತೆ, ತಾಯಿಗೂ ಕೂಡ ತೊಂದರೆ ಆಗುತ್ತೆ. ಅದು ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಅವ್ರಿಗೆ? ಸೊ ಇದು ರಕ್ತದ ಒತ್ತಡಕ್ಕೆ ನಾವು ಮಲ್ಟಿ ಸಿಸ್ಟಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದ್ರೆ ತಾಯಿದು ಅಂಗಾಂಗಗಳ ಮೇಲೆ ಇದು ಪರಿಣಾಮ ಬೀಳುವ ಸಾಧ್ಯತೆ ಉಂಟು. ಜನರಲ್ ಪಬ್ಲಿಕ್ ಅಲ್ಲಿ ನೋಡುವಂಥದ್ದು BP ಬೇರೆ ತರದ್ದು, ಆದ್ರೆ ಗರ್ಭಾವಸ್ಥೆಯಲ್ಲಿ ನೋಡುವಂಥದ್ದು BP ಸ್ವಲ್ಪ ಬೇರೆ ತರದ್ದು. ಇದರಲ್ಲಿ ತುಂಬಾ ತೊಂದರೆ ಉಂಟಾಗುವ ಸಾಧ್ಯತೆ ಉಂಟು. ಸೊ ತಾಯಿಯ ಮೆದುಳಲ್ಲಿ ಹೆಮರೇಜ್, ಬ್ಲಡ್ ಕ್ಲಾಟ್, ಕಣ್ಣಲ್ಲಿ ರೆಟಿನಲ್ ಹೆಮರೇಜ್, ರೆಟಿನಲ್ ಡಿಟ್ಯಾಚ್ಮೆಂಟ್, ಲಂಗ್ಸ್ ಅಲ್ಲಿ ನೀರು ತುಂಬಿ ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ, ಉಸಿರಾಟಕ್ಕೆ ಕಷ್ಟ, ಹಾರ್ಟ್ ಮೇಲೆ ಎಫೆಕ್ಟ್, ಲಿವರ್ ಮೇಲೆ ಪರಿಣಾಮ ಬೀಳ್ಬಹುದು, ಕಿಡ್ನಿ ಮೇಲೆ ಪರಿಣಾಮ ಬೀಳ್ಬಹುದು, ಮಗು ಮೇಲೆ. ಸೊ ಬ್ಲಡ್ ಕ್ಲಾಟ್ ಆಗ್ಬಹುದು ಕಾಲಲ್ಲಿ. ಸೊ ಬೇರೆ ಬೇರೆ ತೊಂದರೆ ನಾವು ತಾಯಿಯಲ್ಲಿ ನೋಡಬಹುದು. ಅದಕ್ಕೆ ಇದು ಇಂಥದ್ದು ತೊಂದರೆ ಒಂದು ಪ್ರಾರಂಭವಾದಾಗ ನಾವು ತುಂಬಾ ಜಾಗ್ರತೆಯಲ್ಲಿ ಇರಬೇಕು. ಈಗ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಲೇಡಿ ಅವರಿಗೆ ಏನು ಕೆಲಸ ಮಾಡಬಾರ್ದು, ಹೆವಿ ಕೆಲಸ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಆ ಕೆಲಸ ಮಾಡೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಹೆವಿ ಕೆಲಸ ಮಾಡೋದು, ಏನಾದ್ರೂ ಭಾರವಾಗಿರೋದನ್ನ ಎತ್ತೋದು? ಭಾರವಾಗಿರೋದು ನಾವು ಜನರಲಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೆ ನಾವು ಅಡ್ವೈಸ್ ಮಾಡೋದಿಲ್ಲ. ಬಟ್ ರೂಟೀನ್ ಕೆಲಸ ಎಲ್ಲರೂ ಮಾಡಬಹುದು. ಅದು ಮೈಲ್ಡ್ ಯೋಗ ಇರಲಿ, ಪ್ರೆಗ್ನೆನ್ಸಿಯಲ್ಲಿ ಮೈಲ್ಡ್ ಆಗಿ ಎಕ್ಸಸೈಸ್ ಇರಲಿ, ವಾಕಿಂಗ್ ಇರಲಿ, ಸೊ ಹೆಲ್ದಿ ಡಯಟ್, ಹೆಲ್ದಿ ಲೈಫ್ ಸ್ಟೈಲ್ ನಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೇವೆ, ಮೆಡಿಟೇಷನ್ ಇರಲಿ. ಸೊ ಇಂಥದ್ದೆಲ್ಲ ಅವರಿಗೆ ಒಂದು ಒಳ್ಳೆ ಹೆಲ್ತ್ ನೀಡ್ತದೆ. ಅಂದ್ರೆ ನಾವು ರೆಗ್ಯುಲರ್ ಹೇಗಿರ್ತೀವಿ ಅದರಿಂದ ಏನು ಆಗೋದಿಲ್ಲ? ಇಲ್ಲ, ರೆಗ್ಯುಲರ್ ರೂಟೀನ್ ಆಕ್ಟಿವಿಟೀಸ್ ಇಂದ ಏನೂ ತೊಂದರೆ ಆಗೋದಿಲ್ಲ. ಹೌದು, ಎಕ್ಸೆಸಿವ್ ಎಕ್ಸಸೈಸ್ ಇರಲಿ, ಎಕ್ಸೆಸಿವ್ ವೆಯ್ಟ್ಗೆ ಲಿಫ್ಟ್ ಮಾಡೋದಿರಲಿ, ತುಂಬಾ ಸಿವಿಯರ್ ಟೈಪ್ ಆಫ್ ವರ್ಕ್ ಇಂದ ಕೆಲವೊಮ್ಮೆ ತೊಂದರೆ ಆಗುತ್ತೆ. ಈಗ ಹಾಗಾದ್ರೆ ಇದನ್ನ ನಾವು ಕಂಟ್ರೋಲ್ ಹೇಗೆ ಮಾಡಬಹುದು? ಇದಕ್ಕೊಂದು ಪರಿಹಾರ? ಅದೇ ಪರಿಹಾರ ಅಂದ್ರೆ ಒಂದು ಲೈಫ್ ಸ್ಟೈಲ್. ಸೊ ಸ್ಟ್ರೆಸ್ ಕಡಿಮೆ ಮಾಡಿ, ಒಂದು ಡಯಟ್, ಒಳ್ಳೆ ಆಹಾರ ತಗೊಂಡು, ವಾಕಿಂಗ್, ಎಕ್ಸಸೈಸ್ ಕಂಟಿನ್ಯೂ ಮಾಡಬಹುದು. ಮತ್ತೆ ಅವರ ವೈದ್ಯರನ್ನ ಅವರು ಭೇಟಿ ನೀಡಿ ಅದಕ್ಕೆ ಬೇಕಾದದ್ದು ಮದ್ದು ಎಲ್ಲ ಪ್ರಾರಂಭ ಮಾಡಿದ್ರೆ ಇದಕ್ಕೆ ನಾವು ಕಂಟ್ರೋಲ್ ಅಲ್ಲಿ ಇಡಬಹುದು ಅಷ್ಟೇ. ಅದು ಬಿಟ್ಟು ಈಗ ನ್ಯಾಚುರಲ್ ಆಗಿ ಏನು ಪರಿಹಾರ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ನ್ಯಾಚುರಲಿ BPದು ಒಂದು ನಮಗೆ ಮೆಷರ್ಮೆಂಟ್ ಲೆವೆಲ್ ಇರ್ತದೆ, ನಿಮಗೆ ಹೇಳಿದ ಹಾಗೆ 140/90. ಸೊ ಹಾಗೆ ನಮಗೆ ಕೆಲವೊಂದು ಕಟ್ ಆಫ್ ಮತ್ತೆ ಪ್ರೋಟೋಕಾಲ್ಸ್ ಇರ್ತದೆ. ಸೊ ಒಂದು ಸತಿ ನಮಗೆ ಅದು BP ತುಂಬಾ ಜಾಸ್ತಿ ಕಂಡು ಬಂದಲ್ಲಿ ಅದಕ್ಕೆ ನಾವು ಸೂಕ್ತ ಚಿಕಿತ್ಸೆ ಪ್ರಾರಂಭ ಮಾಡ್ತೇವೆ. ಓಕೆ. ಈಗ ನೀವು ಆಹಾರ ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ಏನನ್ನ ಸೇವಿಸಬೇಕು ಅವರು? ಹೆಲ್ದಿ ಫುಡ್ ಅಂತ ಹೇಳ್ತೇವೆ ನಾವು. ಅದು ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಸಾಲ್ಟ್ ಸ್ವಲ್ಪ ಕಡಿಮೆ, ಉಪ್ಪು ತಿನ್ನಬಾರ್ದು ಅಂತ ಹೇಳೋದಿಲ್ಲ, ಆದ್ರೆ ತುಂಬಾ ಜಾಸ್ತಿ ಉಪ್ಪು ತಿನ್ನಬಾರ್ದು, ತುಂಬಾ ಖಾರ ತಿನ್ನಬಾರ್ದು ಅಂತ ಹೇಳ್ತೇವೆ. ಸ್ಪೆಷಲಿ ಅವರಿಗೆ ಇದು BP ಸಮಸ್ಯೆ ಇದ್ದಲ್ಲಿ. ಸಮಸ್ಯೆ ಇದ್ದಲ್ಲಿ ಜಾಸ್ತಿ ಉಪ್ಪನ್ನ ತಿನ್ನಬಾರ್ದು ಅಂತ ಅದು ಇನ್ ಜನರಲ್ ಕೂಡ ಹೇಳ್ತೇವೆ. ಯಾರಿಗೂ BP ಉಂಟು ಅವರಿಗೆ ಇನ್ ಜನರಲ್ ಹೇಳ್ತೇವೆ. ಪ್ರೆಗ್ನೆನ್ಸಿಗಳು ಉಪ್ಪು ತಗೊಳ್ಳೇಬಾರ್ದು ಅಂತ ನಾವು ಹೇಳೋದಿಲ್ಲ, ಆದ್ರೆ ಕೆಲವರಿಗೆ ತುಂಬಾ ಉಪ್ಪು ತಿನ್ನುವ ಅಭ್ಯಾಸ ಇರ್ತದೆ. ಸೊ ಅಂತವರು ತುಂಬಾ ಉಪ್ಪು ತಿನ್ನಬಾರ್ದು, ತುಂಬಾ ಖಾರ ಎಲ್ಲ ಇದ್ದದ್ದು ತಿಂದ್ರೆ ಗ್ಯಾಸ್ಟ್ರಿಕ್ ಆಗಬಹುದು. ಹಾಗೆ ಸೊ ನಾವು ನಾರ್ಮಲ್ ಹೆಲ್ದಿ ಡಯಟ್ ತಗೊಳ್ಳಿ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಈಗ ಮುಂಚೆನೆ ಅವರಿಗೆ ಇದು ರಕ್ತದೊತ್ತಡ ಶುರುವಾಗುತ್ತೆ ಅಂತ ನೀವು ಅವ್ರಿಗೆ ಹೇಳಿರ್ತೀರಿ, ಅವ್ರಿಗೆ ಮುಂಚೆನೆ ನೀವೇನ್ ಪರಿಹಾರ ಕೊಡ್ತೀರಿ? ಅದೇ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಫಸ್ಟ್ 3 ತಿಂಗಳಲ್ಲಿ ನಮಗೆ ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಆಪ್ಷನ್ಸ್ ಉಂಟು. ಸೊ ನಾವು 3rd ಮಂತಲ್ಲಿ ಸ್ಕ್ಯಾನ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಅವರಿಗೆ ಗರ್ಭಾವಸ್ಥೆಯಲ್ಲಿ ಮುಂದೆ ಹೋಗಿ ರಕ್ತದೊತ್ತಡದ ಸಮಸ್ಯೆ ಬರಬಹುದು ಅಂತ ಪ್ರೆಡಿಕ್ಷನ್ ಮಾಡಬಹುದು. ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತ ಸೌಲಭ್ಯಗಳು ಈಗ ಪ್ರಾರಂಭವಾಗಿದೆ. ಈಗ ಕೆಲವರಿಗೆ ನೀವು ಹೇಳ್ತೀರಿ, ಇಲ್ಲ ನಿಮ್ಗೆ ತೊಂದರೆ ಆಗುತ್ತೆ, ಈ ರೀತಿ ನೀವು ಕಂಟ್ರೋಲ್ ಮಾಡ್ಕೊಬೇಕು ಅಂತ. ಅವರು ಪ್ರೀ ಪ್ಲಾನ್ ಅಲ್ಲಿ ಏನೋ ಆಗಿ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ, ಅವ್ರಿಗೆ ಏನ್ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತಲ್ವಾ ಅವರಿಗೆ ಸಾಮಾನ್ಯವಾಗಿ. ಹಾಗಾಗಿ ಸೊ ಅವರಿಗೆ ಅಂದ್ರೆ ಗೊತ್ತಿದ್ದವರು, ಅಂದ್ರೆ ಈಗಾಗಲೇ ರಕ್ತದ ಒತ್ತಡದ ಸಮಸ್ಯೆ ಇದ್ದು ಪ್ರೆಗ್ನೆಂಟ್ ಆದವರಲ್ಲಿ ಫಸ್ಟ್ ಥಿಂಗ್ ನಾವು ಅವ್ರದ್ದು ಮದ್ದು ಯಾವುದು ತಗೊಳ್ತಾ ಇದ್ದಾರೆ ನೋಡ್ತೇವೆ. ಸೊ ಅವ್ರದ್ದು ಮದ್ದು ಅದು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇಲ್ಲದಿದ್ರೆ ಸೇಫರ್ ಮೆಡಿಸಿನ್ಸ್ಗೆ ನಾವು ಸ್ವಿಚ್ ಓವರ್ ಮಾಡ್ತೇವೆ. ಕೆಲವರು ರಕ್ತದ ಒತ್ತಡ ಸಮಸ್ಯೆಗೆ ಈಗಾಗಲೇ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಔಷಧಿ ತಗೊಳ್ತಾ ಇರ್ತಾರೆ, ಆದ್ರೆ ಎಲ್ಲದು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಅಲ್ಲ. ಸೊ ಅದು ನಾವು ಸ್ವಿಚ್ ಓವರ್ ಮಾಡ್ತೇವೆ. ಪ್ರೆಗ್ನೆನ್ಸಿ ಒಂದ್ಸತಿ ಗೊತ್ತಾದ ತಕ್ಷಣ ಸೇಫರ್ ಮೆಡಿಸಿನ್ಸ್ ಕೊಟ್ಟು BP ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೇವೆ. ಈಗ ಮೇಡಮ್, ನೀವು ಮೆಡಿಸಿನ್ಸ್ ಕೊಡೋದು ಅಂತ ಹೇಳಿದ್ರಿ, ಈಗ ಅವರು ಪ್ರೆಗ್ನೆಂಟ್ ಇರೋರು ಪ್ರೆಗ್ನೆನ್ಸಿ ರಿಲೇಟೆಡ್ ಏನೋ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಆದ್ರೆ ಈಗ ನೀವು BP ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಟ್ಯಾಬ್ಲೆಟ್ ಅನ್ನ ಕೊಟ್ರೆ ಅಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ಪ್ರೆಗ್ನೆನ್ಸಿಲಿ ಯೂಶಲಿ ನಾವು ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡ್ತೇವೆ. ಅದರ ಜೊತೆ BP ಮಾತ್ರೆ ಕೊಟ್ರೆ ಅದಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಾ ಅಂತ ಕೇಳ್ತೀನಿ. ಮೊದಲನೇದಾಗಿ ಗರ್ಭಾವಸ್ಥೆ ಅವರಿಗೆ ಪತ್ತೆ
ಆದಾಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಲ್ಲಿ ಫಸ್ಟ್ 3 ತಿಂಗಳಲ್ಲೇ ಒಂದು ಭೇಟಿ ವೈದ್ಯರಿಗೆ ಕಂಪಲ್ಸರಿ ಆಗಿ ಕೊಡಬೇಕು. Okay. ಯಾಕಂದರೆ ಈ ಟೈಮ್ ನಮಗೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾವು ಎಷ್ಟೋ ತೊಂದರೆಗಳು ಪತ್ತೆ ಹಚ್ಚಬಹುದು, ಅಥವಾ ನಿಮಗೆ ಹೇಳಿದಾಗೆ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡಿ ಮುಂದೆ ಬರದೆ ಹಾಗೆ ನಾವು ನೋಡ್ಕೊಳ್ಬಹುದು. ಸೊ ಫಸ್ಟ್ 3 ತಿಂಗಳಲ್ಲಿ ಒಂದು ಭೇಟಿ ವೈದ್ಯರಿಗೆ ಕೊಡಬೇಕು. ಸೆಕೆಂಡ್ ಥಿಂಗ್ ಇಸ್, ಇಂಥದ್ದು ತೊಂದರೆ ಪ್ರಾರಂಭವಾದಲ್ಲಿ ನಾವು ಹೇಳಿದ್ದು ಇದು ಲೈಫ್ ಸ್ಟೈಲ್ ಇರಲಿ, ಡಯಟ್ ಇರಲಿ, ಮೆಡಿಸಿನ್ಸ್ ಇರಲಿ ಎಲ್ಲ ತಗೊಂಡು ರೆಗ್ಯುಲರ್ ಆಗಿ ಚೆಕಪ್ಪಿಗೆ ಬಂದು BPLನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಅವ್ರದ್ದು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್, ಸೊ ಇಂಥದ್ದು ಒಂದು ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ನಿಮಗೆ ಹೇಳಿದ ಹಾಗೆ ಆಲ್ರೆಡಿ ಪ್ರಾಬ್ಲಮ್ ಇದ್ದವರು ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಅವರಿಗೆ ತೊಂದರೆ ಆಗಿದೆ ಅಂಥವರು ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಅವರ ವೈದ್ಯರನ್ನು ಭೇಟಿ ನೀಡಿ ಒಂದ್ಸತಿ ಫುಲ್ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದರೆ ಒಳ್ಳೆಯದು. ಡಾಕ್ಟರ್, ಇವಿಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಅಧಿಕ ರಕ್ತದೊತ್ತಡದ ಸಮಸ್ಯೆ ಮತ್ತು ಅದರ ಪರಿಹಾರದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ರಿ. ಮುಂದಿನ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.